ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚಂದ್ರರಾಜ್ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚಂದ್ರರಾಜ್ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತಹ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚಂದ್ರರಾಜ್ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತಹ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚಂದ್ರರಾಜ್ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತಹ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚಂದ್ರರಾಜ್ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತಹ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ.
ನೋಡಿ, ಮೊದಲು ಚನ್ನರಾಜ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚನ್ನರಾಜ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚನ್ನರಾಜ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚನ್ನರಾಜ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚನ್ನರಾಜ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತಹ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚನ್ನರಾಜ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚನ್ನರಾಜ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚನ್ನರಾಜ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚನ್ನರಾಜ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತಹ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚನ್ನರಾಜ ಹಟ್ಟಿಹೊಳಿ ಅವರು ಎಡಿಟ್ ಅಂತ ಹೇಳಿ ಹಾಕಿದಂತ ಪೋಸ್ಟ್ ಅದನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚನ್ನರಾಜ ಹಟ್ಟಿಹೊಳಿ ಎಡಿಟ್ ಮಾಡಿದ್ದಾರೆ ತಮ್ಮ ಪೋಸ್ಟ್ ಅನ್ನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನ ತಿದ್ದಿದ್ದಾರೆ. ಕೂಡಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಅವರು ತಾವು ಮಾಡಿರುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಚನ್ನರಾಜ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವ ಪೋಸ್ಟ್ ಅನ್ನ ಅವರು ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾರೆ. ನೋಡಿ, ಮೊದಲು ಚನ್ನರಾಜ ಹಟ್ಟಿಹೊಳಿ ಅವರು ಮೊದಲು ಮಾಡಿರುವಂತಹ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ರಿ. ಅದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಚನ್ನರಾಜ ಹಟ್ಟಿಹೊಳಿ ಅವರು ಎಡಿಟ್